ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ತುಂಬ ದಿನ ಆದಮೇಲೆ ನಾನು ಈ ರೀತಿಯಾಗಿ ನಿಮ್ಮ ಮುಂದೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಕೆಲವೊಂದಷ್ಟು ಕಾರಣಗಳಿಂದ ನನಗೆ ವೀಡಿಯೋಸ್ನ ಸರಿಯಾಗಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. 2025 ಅಂತೂ ಇಂತೂ ಮುಗ್ದೇ ಹೋಗ್ಬಿಡ್ತು. ಇವಾಗ 2026ಗೆ ಕಾಲಿಟ್ಟಿದ್ದೀವಿ. ಹಾಗೆ ನಮ್ಮ ಒಂದು ಸ್ವಲ್ಪ ಮಾತುಕತೆನ ಮಾಡೋಣ ಅಂತ ಹೇಳಿ ಬಂದು ಕೂತ್ಕೊಂಡಿದ್ದೀನಿ. ಏನಾದರೂ ಇನ್ಫಾರ್ಮೇಟಿವ್ ಆಗಿ ನನ್ನ ಒಂದು ವೀಡಿಯೋಗಳಿರುತ್ತೆ. ಸುಮ್ಮನೆ ಬೋರಿಂಗ್ ಆಗಿರೋ ಥರ, ಯೂಸ್ಲೆಸ್ ಥರ ನಾನು ವೀಡಿಯೋಗಳನ್ನ ಯಾವುದೇ ಕಾರಣಕ್ಕೂ ವಿಷಯ ಇಲ್ಲದೇ ಮಾಡಿರೋದಿಲ್ಲ. ಸೊ ಇವತ್ತಿನ ವೀಡಿಯೋದಲ್ಲಿ ಏನು ಅಂತಂದರೆ 2025ಅಲ್ಲಿ ಏನೆಲ್ಲ ಆಯಿತು, 2026ಗೆ ಏನು ಒಂದು ಪ್ಲ್ಯಾನ್ ಇದೆ ನಮ್ಮ ಲೈಫಲ್ಲಿ ಅನ್ನೋದ್ರ ಬಗ್ಗೆ ಸ್ವಲ್ಪ, ಹಾಗೆ ನೀವು ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಕೆಲವೊಂದಷ್ಟು ಒಳ್ಳೆಯದು ಕೂಡ ಆಯಿತು ನಮ್ಮ ಜೀವನದಲ್ಲಿ, ಕೆಟ್ಟದ್ದು ಕೂಡ ಆಯಿತು. ಸೊ ಮನುಷ್ಯ ಅಂದಮೇಲೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ಸೊ ಮನುಷ್ಯ ಎರಡನ್ನೂ ತಗೊಳ್ಳೋ ಅಂತಹ ಒಂದು ಗುಣನ ಬೆಳೆಸ್ಕೋಬೇಕು. ಸುಖ ಬಂದ ತಕ್ಷಣವೇ ಫುಲ್ ಹ್ಯಾಪಿಯಾಗಿ, ದುಃಖ ಬಂದ ತಕ್ಷಣವೇ ಅದನ್ನು ಫುಲ್ ಸ್ಯಾಡಾಗಿ ತೊಗೊಂಡು ಜೀವನನೇ ಮುಗ್ದೋಯ್ತು ಅನ್ನೋ ಥರ ಬೆಳೆಸ್ಕೋಬಾರ್ದು. ಆಗಿರೋದು ಆಯಿತು, ಮುಂದೆ ಏನು ಬರುತ್ತೆ ಅನ್ನೋದನ್ನು ನೋಡ್ಕೊಂಡು ಹೋಗಬೇಕು. ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂತು ಅಂತಂದರೆ ನಮ್ಗೆ ಇಡೀ ಜೀವನ ನಾವು ಯೋಚನೆ ಮಾಡ್ತಾನೆ ಕಳೆದು ಹೋಗ್ಬಿಡ್ತೀವಿ. ಸೊ ಅದನ್ನು ಬಿಟ್ಬಿಡಿ. ಸೊ ಇವಾಗ ಒಂದು ಸೆಕೆಂಡ್ ಹೋಯ್ತು ಅಂದರೆ ಅದರಲ್ಲಿ ಏನೇ ಆಗಿದ್ರೂ ನಮ್ಗೆ ಅದನ್ನು ವಾಪಸ್ ತೊಗೊಂಡು ಬರೋದಕ್ಕೆ ಆಗೋದಿಲ್ಲ. ನಾವು ಇವಾಗ ಮುಂದೆ ಏನಾಗುತ್ತೆ, ನಾವೇನು ಮಾಡಬಹುದು ಬೆಟರ್ ಅನ್ನೋದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕಾಗಿರುತ್ತೆ. ಸೊ 2025ಅಲ್ಲಿ ನನ್ನ ಒಂದು ಏನು ಇಡೀ ಪೂರ್ತಿ ವರ್ಷ ಇತ್ತು, ಅಷ್ಟೇನು ಕೆಟ್ಟದಾಗಿರಲಿಲ್ಲ, ತುಂಬ ಒಳ್ಳೆಯದೇ ಆಗಿದೆ. ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಮಟ್ಟಿಗೆ ಕೆಟ್ಟದಾಗಿದೆ. ಸೊ ಜೀವನದಲ್ಲಿ ಏನು ಅಂತಂದರೆ ನನಗೆ ಬಿಡು ಪರವಾಗಿಲ್ಲ, ಹೋಗಲಿ ಬಿಡು, ನಾವೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋ ಥರ ಗುಣ ಇರೋವಂಥದ್ದು ನನಗೆ. ಸೊ ಅದರಿಂದ ನನಗೆಲ್ಲ ಸ್ವಲ್ಪ ನೆಗೆಟಿವ್ ಆಗಿದೆ. ಸೊ ಅದನ್ನು ನಾನಿನ್ನು ಬದಲಾಯಿಸ್ಕೋಬೇಕು. ಜೀವನದಲ್ಲಿ ಕೆಟ್ಟೋಳು ಅಂತ ಅನ್ನಿಸ್ಕೊಂಡ್ರೂ ಪರವಾಗಿಲ್ಲ, ತೀರಾ ಒಳ್ಳೆಯವರು ಅಂತ ಅನ್ನಿಸ್ಕೋಬಾರ್ದು ಅನ್ನೋದೊಂದು ಮೈಂಡ್ಸೆಟ್ಟು ನನಗೆ ಗೊತ್ತಾಗ್ಬಿಡ್ತು. ಸೊ ತೆಗ್ದಂಗೆ ಒಗ್ದಂಗೆ ಮಾತಾಡ್ತಾರೆ ಗೊತ್ತಾ, ಅಂಥವ್ರಿಗಿರೋ ಬೆಲೆ ಪಾಪ ದೊಡ್ಡವರು ಚಿಕ್ಕವರು ಅಂತ ಮಾತಾಡ್ತೀವಲ್ಲ, ನಮ್ಮಂಥವ್ರಿಗೆ ಇರೋದಿಲ್ಲ, ಖಂಡಿತವಾಗ್ಲೂ ಇರೋದಿಲ್ಲ. ಸೊ ಬೆಟರ್ ಅರ್ಥ ಯಾವಾಗುತ್ತೆ ಅಂತಂದರೆ, ಒಂದು ಹುಡುಗಿ ಮದುವೆ ಆಗಿ ಒಂದು 10-15 ವರ್ಷ ಎಲ್ಲ ಕಳೆದ ಮೇಲೆ ಅವ್ರಿಗೆ ಲೈಫಲ್ಲಿ ನಮ್ಮೋರು ಯಾರು, ತಮ್ಮೋರು ಯಾರು, ನಮ್ಮ ಬೆನ್ನಿಂದೆ ನಿಂತ್ಕೊಂಡು ಮಾತಾಡೋರು ಯಾರು, ನಮ್ಮ ಬೆನ್ನಿಂದೇನೂ ಒಳ್ಳೆಯದನ್ನೇ ಬಯಸೋರು ಯಾರು ಅಂತ ಹೇಳಿ ಅದಾದಮೇಲೆ ಗೊತ್ತಾಗೋದು. ಸೊ ಹಾಗಾಗಿ ಹತ್ತಿರ ಒಳ್ಳೆಯವರಾಗೋದಕ್ಕೆ ಹೋಗಲೇಬೇಡಿ ಪ್ರಪಂಚದಲ್ಲಿ. ಸೊ ಒಳ್ಳೆಯವಳಾಗಿ ನಾನು ಪಡ್ಕೊಂಡಿರೋದು ಅಷ್ಟರಲ್ಲೇ ಇರಲಿ. ಸೊ ನಾನು ಹೇಳ್ತಾ ಇದ್ದೀನಿ, ಮರ್ಯಾದೆ ಕೊಡಬೇಕಾ ಮರ್ಯಾದೆ ಕೊಡಿ, ಸಪೋರ್ಟ್ ಮಾಡಬೇಕಾ ಸಪೋರ್ಟ್ ಮಾಡಿ, ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರಬೇಕು. ಆಮೇಲೆ ತೀರಾ ಒಳ್ಳೆಯವರಾಗಿರೋದಕ್ಕೆ ಹೋಗಬೇಡಿ, ಅದು ನಮ್ಮ ಕುತ್ತಿಗೆಗೆ ಕುತ್ತು ಬಂದುಬಿಡುತ್ತೆ. ಸೊ ಎಲ್ಲಿ ಏನು ಬರುತ್ತೆ ಅದನ್ನು ತಗೊಳ್ಳೋದನ್ನು ಕಲ್ತ್ಕೊಡಿ. ಅಯ್ಯೋ ಅದು ನಮ್ಮದೆಲ್ಲ ಬಿಡಿ ಪರವಾಗಿಲ್ಲ ಅನ್ನೋದನ್ನು ಮೊದಲು ಬಿಟ್ರೇ ಇವತ್ತಿನ ಕಾಲದಲ್ಲಿ ನಾವು ಉದ್ಧಾರ ಆಗೋದಕ್ಕಾಗೋದು. ಸೊ ಯಾವತ್ತೂ ತೀರಾ ಒಳ್ಳೆಯವ್ರು ಆಗಬೇಡಿ ಅಂತಲೇ ನಾನು ಈ ವಿಡಿಯೋದಲ್ಲಿ ಹೆಣ್ಮಕ್ಳಿಗೆ ಹೇಳ್ಕೊಡೋದು. ಯಾಕಂದರೆ ಮದುವೆ ಆದಮೇಲೆ ನಾವು ನಮ್ಮ ಮಕ್ಕಳು ನಮ್ಮ ಗಂಡ ಅನ್ನೋದ್ರಲ್ಲೇ ಇರಬೇಕು. ಸೊ ಅಪ್ಪ ಅಮ್ಮನ ನೋಡ್ಕೋಬೇಕು. ಅಪ್ಪ ಅಮ್ಮ ನಮಗೆ ಸಪೋರ್ಟ್ ಮಾಡ್ತಾರಲ್ಲ, ಅಂಥವ್ರಿಗೆ ನಾವು ಸಪೋರ್ಟಿವ್ ಆಗಿರಬೇಕು. ನಮಗೆಲ್ಲ ಮೋಸ ಮಾಡ್ತಾರೆ, ಅಂಥವ್ರಿಗೆ ಸಪೋರ್ಟಿವ್ ಆಗಿರೋದು ನನಗೇನು ಅಷ್ಟೇನು ಒಳ್ಳೆಯದು ಅಂತ ನನಗೆ ಅನಿಸಲ್ಲ. ಸೊ ಇಡೀ ಪ್ರಪಂಚದಲ್ಲಿ ಎಲ್ಲ ಅಪ್ಪ ಅಮ್ಮಂದಿರು ಕೂಡ ಕೆಟ್ಟವರಾಗೇ ಇರೋದಿಲ್ಲ, ಹಾಗೆ ಎಲ್ಲ ಅಪ್ಪ ಅಮ್ಮಂದಿರು ಕೂಡ ಒಳ್ಳೆಯವರಾಗೇ ಇರೋದಿಲ್ಲ, ಹಾಗೆ ಎಲ್ಲ ಮಕ್ಕಳು ಸೊಸೆಯರು ಒಳ್ಳೆಯವರಾಗಿರೋದಿಲ್ಲ, ಎಲ್ಲ ಮಕ್ಕಳು ಸೊಸೆಯರು ಕೂಡ ಕೆಟ್ಟವರಾಗಿರೋದಿಲ್ಲ. ಆ ಸಿಚುವೇಶನು, ಪರಿಸ್ಥಿತಿಯ ಅವರನ್ನು ಹಾಗೆ ಮಾಡಿರುತ್ತೆ. ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ಮನುಷ್ಯತ್ವಕ್ಕೆ ಬಿಟ್ಟಿದ್ದು. ಸೊ ನಿಮ್ಮ ಒಂದು ಸಿಚುವೇಶನ್ಸ್ ಹೇಗಿದೆ, ನಾನು ಮೇನ್ ಪಾಯಿಂಟ್ಸ್ ಹೇಳೋದೆ. ನಿಮ್ಗೆ ಒಳ್ಳೇದು ಮಾಡ್ತಾರಾ, ನೀವು ಒಳ್ಳೆಯವರಾಗಿರಿ. ನಿಮಗೆ ಕೆಟ್ಟದ್ದು ಮಾಡ್ತಾರಾ, ಮೋಸ ಮಾಡ್ತಾರಾ ಅಂಥವ್ರ ಕಡೆ ತಿರುಗಿ ನೋಡೋದಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟಿರಬೇಕು, ನಿಮ್ಗೆ ಏನಾಗಬೇಕು ಅದನ್ನು ಮಾತ್ರ ನೋಡಿಕೊಂಡು ನಿಮ್ಮ ಜೀವನನ ನೀವು ಕಟ್ಕೊಳ್ಳೋದಕ್ಕೆ ಹೋಗಿ. ಯಾಕಂದರೆ ನೀವು ಇವಾಗ ನಿಮ್ಮ ಮಕ್ಕಳು ಜೀವನನ ರೂಪಿಸ್ಬೇಕು. ನಿಮಗೆ ಶಕ್ತಿ ಇರೋದೇ ಇವಾಗ ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ. ಯಾಕಂದರೆ ಹಿಂದಿನ ಕಾಲದವ್ರ ಥರ ನಮಗೆ 100 ವರ್ಷ, 90 ವರ್ಷ, 80 ವರ್ಷ ನಮಗೆ ಜೀವನನೇ ಇಲ್ಲ. 40 ವರ್ಷ, 50 ವರ್ಷ, 60 ವರ್ಷ ಬದುಕಿದ್ರೆ ದೊಡ್ಡದು ಅನ್ನೋ ಒಂದು ಪರಿಸ್ಥಿತಿ. ಇವಾಗಿನ ಕಾಯಿಲೆಗಳಂತೂ ಕಣ್ಮುಚ್ಚಿ ಕಣ್ ತೆಗಿಯೋಷ್ಟರೊಳಗಡೆ ಮನುಷ್ಯನ ಜೀವನನೇ ತೆಗೆದುಬಿಟ್ಟಿರುತ್ತೆ. ಸೊ ಇವಾಗಂತೂ ಈ ಹೆವಿ ಆಕ್ಸಿಡೆಂಟ್ಸು, ಪಾಪ ಪುಟ್ಟ ಮಕ್ಕಳು ಜೀವನನೇ ನೋಡಿಲ್ಲದೆ ಇರೋವಂಥವ್ರು, ಜೀವನನ ಕಟ್ಕೋಬೇಕಾಗಿರೋವಂಥವ್ರು ಜೀವನ ಕಳ್ಕೊಂಡಿದ್ದಾರೆ. ಸೊ ಅದೆಲ್ಲ ನನಗೆ ಕೆಲವೊಂದಷ್ಟು ನೋಡ್ತಾನೆ ಇತ್ತು ಅಂತಂದರೆ, ನಾವು ಚಿಕ್ಕವರಿದ್ದಾಗ ಪ್ರಪಂಚ ಈಗ ಇರಲೇ ಇಲ್ಲ.
ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಅಂದರೆ, ಮಕ್ಕಳಿಗೆ ಓದೋದ್ರಲ್ಲಾಗಿರಲಿ, ತಿನ್ನೋ ಫುಡ್ಡಲ್ಲಾಗಿರಲಿ, ಮನುಷ್ಯ ಬದುಕೋದ್ರಲ್ಲಾಗಿರಲಿ, ಈ ವೆಹಿಕಲ್ಸ್ಗಳಲ್ಲಾಗಿರಲಿ ಇಷ್ಟು ಎಫೆಕ್ಟಿವ್ ಆಗಿ ಇರಲೇ ಇಲ್ಲ. ನಾವು ಈಗ ಚಿಕ್ಕ ಮಕ್ಕಳು ಎಂಜಾಯ್ ಮಾಡೋ ಲೈಫ್ನ ತೊಗೊಂಡ್ರೆ, ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಸ್ಕೂಲಿಗೆ ಹೋಗೋಷ್ಟ್ರೊಳಗಡೆ ಒಂದು ರೌಂಡ್ ಆಟ ಆಡ್ಕೊಂಡು ಬಂದುಬಿಡುವೋ, ಇಡೀ ಊರೆಲ್ಲ ಸುತ್ಕೊಂಡು ಬಂದುಬಿಡುವೋ, ಆಮೇಲೆ ಸ್ಕೂಲಿಗೆ ಹೋಗೋದು. ಮನೆಯಲ್ಲಿ ನೀನು ಓದ್ತಾ ಇದೆಯಾ ಇಲ್ವಾ ಅಂತ ಕೇಳ್ತಾ ಇರಲಿಲ್ಲ. ಬಟ್ ಆದರೂ ನಾವು ಓದಿದ್ದೀವಿ, ಆದರೂ ನಾವು ಎಜುಕೇಟೆಡ್ಸು. ಆದರೆ ಮತ್ತೆ ಸ್ಕೂಲಿಂದ ಬಂದಾದಮೇಲೆ ಮನೆಗೆ ತೆಗೆದು ಬ್ಯಾಗ್ ಬಿಸಾಕೋದು, ಮನೆಯಲ್ಲಿರೋದು, ಒಣಗ್ಲುದು ಪುಣಗ್ಲುದು ರೊಟ್ಟಿ ಅದು ಇದು ತೊಗೊಂಡು ತಿನ್ನೋದು, ಮತ್ತೆ ಒಂದು ರೌಂಡ್ ಆಟ ಆಡ್ಕೊಂಡು ಬರೋದು, ಮತ್ತೆ ಮನೆಗೆ ಬಂದು ಹೋಮ್ವರ್ಕ್ ಮಾಡೋದು, ಊಟ ಮಾಡೋದು, ಮಲ್ಕೊಳ್ಳೋದು. ಇಷ್ಟು ಎಕ್ಸಾಮ್ ಟೈಮ್ ಬಂತು ಅಂದಾಗ ಓದಿ ಬರೆಯೋದು. ನಮ್ಮ ಲೈಫ್ ಚೆನ್ನಾಗೇ ಇದೆ. ಆದರೆ ಇವಾಗಿನ ಕಾಲದ ಮಕ್ಕಳಿಗೆ ಇನ್ನು ಪಾಪ 3.5 ವರ್ಷಕ್ಕೆ, ನಾವು ಹೋಗಿದ್ದು 5.5 ವರ್ಷಕ್ಕೆ. ಅಷ್ಟು ಜೀವನನ ನಾವು ಎಂಜಾಯ್ ಮಾಡಿದ್ದೀವಿ, ಎಂತೆಲ್ಲ ಆಟಗಳನ್ನ ಆಡಿದ್ದೀವಿ. ಆದರೆ ಈಗಿನ ಮಕ್ಕಳಿಗೆ ಯಾವ ಆಟದ ಬಗ್ಗೆನೂ ಅರಿವು ಇಲ್ಲ, ಗೊತ್ತೂ ಇಲ್ಲ. ಮಣ್ಣಲ್ಲಿ ಆಟ ಆಡಿದರೆ ಅವಕ್ಕೆ ದೊಡ್ಡ ವಿಚಾರ. ಯಾಕಂದರೆ ಆ ಪರಿಸ್ಥಿತಿನಲ್ಲಿ ನಾವೇ ಆ ಥರ ಮಾಡಿರೋದು. ಮಕ್ಕಳು ಮಣ್ಣು ಮುಟ್ಟಬಾರ್ದು, ಬಾಯಿಗೆ ಹಾಕ್ತಾರೆ, ಕಲ್ಲು ಮುಟ್ಟಬಾರ್ದು ಅದೆಲ್ಲ. ಬಟ್ ನಾವೆಲ್ಲ ತಿಂದು ಬೆಳೆದು ಆಡ್ಬಿಟ್ಟಿದ್ದೀವಿ, ನಮಗೇನೂ ಆಗೇ ಇಲ್ಲ. ಆದರೆ ಇವಾಗಿನ ಕಾಲದ ಮಕ್ಕಳಿಗೆ ಪಾಪ 3.5 ವರ್ಷಕ್ಕೆ ನಾವು ಸ್ಕೂಲಿಗೆ ಸೇರಿಸ್ಬಿಡ್ತೀವಿ. ಆ ಮಕ್ಕಳು 9 ಗಂಟೆಗೆ ಹೋಗ್ತವೆ, ಒಂದೊಂದು 12 ಗಂಟೆಗೆ ಬರ್ತವೆ. ಬಂದ ತಕ್ಷಣನೇ ಯೂನಿಫಾರ್ಮ್ ಬಿಚ್ಚಾಕೋದು, ಟಿ ವಿ ಗಿವಿ ನೋಡ್ತವೆ, ಆಮೇಲೆ ಸ್ವಲ್ಪ ಹೋಮ್ವರ್ಕ್ ಗಿಮ್ವರ್ಕ್ ಬರ್ಸೋದು, ಆಮೇಲೆ ಮತ್ತೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಬರ್ಸೋದು. ಮನೆಯಲ್ಲೇ ಅವ್ರ ಜೀವನ ಕಳೆದೋಗ್ಬಿಡತ್ತೆ. ಮತ್ತು ಮಕ್ಕಳು ಎಜುಕೇಷನ್ನು ಸ್ವಲ್ಪ ಜಾಸ್ತಿ ಹೋಗ್ತಾ ಅಂದಂಗೆ 9 ಗಂಟೆ ಇದ್ದಿದ್ದು, 9 ಗಂಟೆಯಿಂದ 12 ಗಂಟೆ ಇದ್ದಿದ್ದು 2 ಗಂಟೆ ಆಯಿತು, 3 ಗಂಟೆ ಆಯಿತು. ಸ್ಪೆಷಲ್ ಕ್ಲಾಸು ಅಂತ 4 ಗಂಟೆ ಆಯಿತು. ದೊಡ್ಡವರಾದರು ಅಂತ ಎಕ್ಸ್ಟ್ರಾ ಟ್ಯೂಷನ್ಗೆ ಹೋಗಿ 5 ಗಂಟೆ 6 ಗಂಟೆ ಆಯಿತು. ಮನೆಗೆ ಬಂದು ಬರ್ದ, ತಿಂದ, ಮಲ್ಕೊಂಡ. ಮಕ್ಕಳು ಜೀವನನ ಎಂಜಾಯ್ ಮಾಡಲೇ ಇಲ್ಲ. ನಾವು ನಮ್ಮ ಜೀವನನ ಅನುಭವಿಸಿರೋದ್ರಲ್ಲಿ ನಮ್ಮ ಮಕ್ಕಳು ಅನುಭವಿಸೇ ಇಲ್ಲ. ಅವ್ರಿಗೆ ಏನು ಒಂದು ಎಕ್ಸ್ಟ್ರಾ ಸಿಗ್ತಿದೆ ಅಂತಂದರೆ, ನಾವು ನಮಗೇನಾದರೂ ಕೊಡಿಸ್ಕೊಡಿ, ನಮಗೆ ಏನಾದ್ರೂ ಆಟ ಸಾಮಾನು ಬೇಕು, ನಮಗೊಂದು ತಿನ್ನಕ್ಕೆ ಬೇಕು ಅಂತಂದರೆ ವಾರದಲ್ಲಿ ಒಂದು ಸಲ ಸಂತೆಗೆ ಹೋಗೋದನ್ನು ಕಾಯ್ತಾ ಇದ್ವಿ, ಇಲ್ಲಾಂದರೆ ವರ್ಷಕ್ಕೊಂದ್ಸಲ ಜಾತ್ರೆ ಬರೋದನ್ನು ಕಾಯ್ತಾ ಇದ್ವಿ. ಸೊ ಇವಾಗಿನ ಕಾಲದ ಮಕ್ಳಿಗೆ ಹಂಗಲ್ಲ. ಬೇಕು ಅಂದರೆ ಹೋಗಿ ತಂದು ತಿಂದ ಅಷ್ಟೇ. ಏನಾದರೂ ಬೇಕು ಅಂತಂದ್ರೂ ಆವಾಗ ಅಲ್ಲಲ್ಲಿ ಮಾಲ್ಸಿಗೆ ಹೋಗ್ತಾ ಇರೋದು, ಮತ್ತು ಸೂಪರ್ ಮಾರ್ಕೆಟಿಗೆ ಹೋಗಿಸ್ತಾ ಇರೋದು, ಎಲ್ಲನೂ ತೊಗೊಂಡು ತಿಂತಾ ಇರ್ತಾರೆ. ಇದು ನಮ್ಮ ಮಕ್ಕಳ ಭವಿಷ್ಯ ಆಗೋಗಿದೆ. ಇನ್ನು ದೊಡ್ಡವ್ರ ಜೀವನದಲ್ಲಿ ಅವಾಗೆಲ್ಲ 100 ವರ್ಷ 110 ವರ್ಷ ಎಲ್ಲ ಬದುಕಿದ್ದಾರೆ. ನಮ್ಮ ಅಜ್ಜಿನೂ ಕೂಡ ಲಾಸ್ಟ್ 3 ಇಯರ್ ಲಾಸ್ಟಲ್ಲಿ ಸತ್ತೋಗಿದ್ದು. ಅವ್ರಿಗೂ ಕೂಡ 100 ಇಯರ್ಸ್ ಎಬೋ ಆಗಿತ್ತು. ಅವ್ರು ಸಾಯುವಾಗೂ ಚೆನ್ನಾಗೇ ಇದ್ದರು. ಸೊ ಅಂದರೆ ತುಂಬ ವಯಸ್ಸಾಗಿತ್ತಲ್ವ, ವಯಸ್ಸಾದ್ಮೇಲೆ ಬರುವಂತಹ ಇದರಿಂದ ಸತ್ತೋಗಿರೋದೇ ಬಿಟ್ಟರೆ, ಸಾಯೋ ಟೈಮಲ್ಲೂ ಕೂಡ ಅವರು ಫುಲ್ಲು ಮಲ್ಕೊಂಡೇನೂ ಸತ್ತೋಗಿಲ್ಲ, ಚೆನ್ನಾಗಿದ್ದಂಗೆ ಸತ್ತೋಗಿರೋದು. ಆದರೆ ಇವಾಗಿನವ್ರು ಹೆಂಗಿದ್ದಾರೆ ಅಂತ ಅಂದರೆ 19 ವರ್ಷ 20 ವರ್ಷ ಸ್ಕೂಲಲ್ಲಿರೋ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದು, ಏನೇನೋ ಬರ್ತಾ ಇರುತ್ತೆ. ಕೆಲವೊಂದು ಕಾಯಿಲೆಗಳ ಹೆಸರನ್ನು ಬಾಯಲ್ಲಿ ಹೇಳೋದಕ್ಕೂ ಕೂಡ ಬೇಜಾರಾಗ್ಬಿಡತ್ತೆ. ಒಂದು 40 ವರ್ಷ 50 ವರ್ಷ ಬದುಕ್ತಾರೆ. ನನ್ನ ಮಕ್ಕಳು ಮದುವೆ ಮಾಡೋವರೆಗೂ ನನ್ನ ಬದುಕಿಸ್ಕೊಡಪ್ಪ ಅಂತ ಕೇಳುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಏನಾದರೂ ಸ್ವಲ್ಪ ಕೈ ನೋವ್ತು, ಎದೆ ನೋವ್ತು, ಕಾಲು ನೋವ್ತು ಅಂತಂದರೆ ಮನಸ್ಸಿಗೆ ಆ ನೋವು ಹೋಗೋವರೆಗೂ ಇಡೀ ಅರ್ಧ ಜೀವನ ಕೈಯಲ್ಲಿ ಇಟ್ಕೊಂಡು ಬೇಗ ಹುಷಾರು ಮಾಡು, ಹಾಸ್ಪಿಟ್ಲಿಗೆ ಹೋಗಿ ಕೇಳಿದ್ರೆ ಬೇರೆ ಏನೋ ಇದೆ ಅಂತ ಹೇಳ್ಬಿಡ್ತಾರಲ್ಲ, ಅವಾಗ ಎಲ್ಲಿ ಹೋಗೋದು ಅನ್ನೋ ಭಯದಲ್ಲೂ ಕೂಡ ನಮ್ಮ ಅರ್ಧ ಜೀವನನ ನಾವು ಕೈಯಲ್ಲೇ ಇಟ್ಕೊಂಡು ಬದುಕ್ತಾ ಇರ್ತೀವಿ. ಸೊ ಇದು ನಮ್ಮ ಒಂದು ಹಿಂದಿನ ಕಾಲದವ್ರಿಗೂ ನಮಗೂ ಇರುವಂತಹ ವ್ಯತ್ಯಾಸ. ಅವ್ರು ಗಟ್ಟಿಮುಟ್ಟಾಗಿ ಕೆಲಸ ಮಾಡ್ಕೊಂಡು ಇಷ್ಟುವರೆಗೂ ಇರ್ತಾರೆ. ಆದರೆ ನಮ್ಮ ಕೈಲಿ ಆ ಒಂದು ಕೆಲಸ ಮಾಡುವಂತಹ ಪರಿಸ್ಥಿತಿನಲ್ಲಿ ನಾವಿಲ್ಲ. ಇವಾಗಂತೂ ಸೆಕ್ಷನ್ ಆಗಿರೋರ್ಗಂತೂ ಜಸ್ಟ್ ಒಂದು 10 ನಿಮಿಷ ಹಿಂಗೆ ಬಕ್ಕೊಂಡು ಕೆಲಸ ಮಾಡಿದ್ರೆ ಸಾಕು, ಫುಲ್ ಸೊಂಟನೇ ನೋವು ಬಂದುಬಿಡುತ್ತೆ. ಆಗ ನಮ್ಮ ತಾಯಿಂದರ ಕೆಲಸದಲ್ಲಿ ಕಾಲದಲ್ಲಿ ಬಗ್ಗಿ ಹೊಲ ಕುಯ್ಯೋದು ಅಥವಾ ಹೊಲ ಕೆಲಸ ಮಾಡೋದು ಎಲ್ಲ ಮಾಡ್ತಿದ್ರು. ಬಟ್ ಇವಾಗಿನವ್ರಿಗೆ ಅಲ್ಲಿ ಅವರು ಹೊಲ ಕೆಲಸ ಮಾಡಿ ಗಟ್ಟಿಮುಟ್ಟಾಗಿರ್ತಿದ್ರು. ಇಲ್ಲಿ ಜಿಮ್ಮು ಮಾಡಿ, ದುಡ್ಡು ಕೊಟ್ಟು ಜಿಮ್ ಮಾಡಿ ಗಟ್ಟಿಮುಟ್ಟಾಗಿರೋದಕ್ಕಾಗ್ತಾಯಿಲ್ಲ. ಅವರು ಕೆಲಸ ಮಾಡಿ ದುಡ್ಡಿಸ್ಕೊಂಡು ಅಲ್ಲೇ ಊಟ ತಿನ್ಕೊಂಡು ಬಂದು ಗಟ್ಟಿಮುಟ್ಟಾಗಿದ್ದು ಮನೆಯೂ ನಡೆಸ್ಕೊತಾಯಿದ್ರು. ಇಲ್ಲಿ ಗಂಡ ಥರ ಸಂಬಳನ ತೊಗೊಂಡೋಗಿ ಜಿಮ್ಮಿಗೆ ಕಟ್ಟಿ, ಅಲ್ಲಿ ನಾವು ನಮ್ಮ ಬೆವರು ಸುರಿಸೋದಕ್ಕೆ ಅವ್ರಿಗೆ ಜಿಮ್ಮಿಗೆ ಕಟ್ಟಬೇಕು. ಆಮೇಲೆ ಅದಾದಮೇಲೆ ಅದನ್ನು ತಿಂದಿರೋದನ್ನು ಕರಗಿಸೋದಕ್ಕೂ ಕೂಡ ನಾವು ಇಷ್ಟಪಟ್ಟಿದ್ದನ್ನು ತಿನ್ನೋಂಗಿಲ್ಲ. ಅವ್ರು ಹೇಳಿರೋದನ್ನು ತಿನ್ನಬೇಕು. ಹಣ್ಣು ಹಂಪಲನ್ನ ತಿನ್ಕೊಳ್ಳೋದಕ್ಕೆ ಅದಕ್ಕೆ ಅರ್ಧ ದುಡ್ಡು ಖರ್ಚು ಮಾಡಬೇಕು, ಡ್ರೈ ಫ್ರೂಟ್ಸಿಗೆ ಅರ್ಧ ಖರ್ಚು ಮಾಡಬೇಕು. ನಾವು ನಮ್ಮ ಜೀವನನ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಕಳಿಯೋದಕ್ಕಿಂತ ಬರೀ ಈ ಥರದಕ್ಕೆಲ್ಲ ದುಡ್ಡನ್ನ ವೇಸ್ಟ್ ಮಾಡಿರೋದಾಯಿತು. ಮತ್ತು ಮಕ್ಕಳು ಸೇವಿಂಗ್ಸು, ಮತ್ತು ಮಕ್ಕಳಿಗೆ ಓದೋದಕ್ಕೆ ಎಜುಕೇಷನ್ನು, ಇದಕ್ಕೆ ಖರ್ಚು ಮಾಡಿ ನಮ್ಮ ಅರ್ಧ ಜೀವನ ಹೋಯಿತು. ಇನ್ನು ಈ ವೆಹಿಕಲ್ಸು ಆಕ್ಸಿಡೆಂಟ್ ಬಗ್ಗೆ ಹೇಳೋದಾಯಿತು ಅಂತಂದರೆ,
ಅವಾಗೆಲ್ಲ ಒಂದು ಭಯ ಇರೋದು. ರೋಡಲ್ಲಿ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತಂದರೆ ಊರವ್ರು ಹಿಡ್ಕೊಂಡು ಹೊಡೆದ್ಬಿಡ್ತಾರೆ, ಪೊಲೀಸ್ನವ್ರು ಹಿಡ್ಕೊಂಡು ಕೇಸ್ ಹಾಕ್ಬಿಡ್ತಾರೆ, ನಮಗೆ ಜೈಲಿಗೆ ಹೋಗ್ತೀವಿ ಅಂತ ಎಲ್ಲ ಇರ್ತಿತ್ತು. ಅಂದರೆ ಅಷ್ಟು ಆಕ್ಸಿಡೆಂಟ್ಸ್ಗಳು ಇರ್ತಾ ಇರಲಿಲ್ಲ. ಏನಾದರೂ ಒಂದು ಆಕ್ಸಿಡೆಂಟ್ ಆಯಿತು ಅಂತಂದರೆ ನಾವು ಚಿಕ್ಕವರಿದ್ದಾಗ ಬೇರೆ ಎಲ್ಲಾದರೂ ಆಯಿತು ಅಂತಂದರೆ ದೊಡ್ಡ ನ್ಯೂಸು 3 ದಿನದವರೆಗೂ ಅದೇ ಮಾತಾಡ್ತಾ ಇದ್ವಿ. ಆದರೆ ಇವಾಗ ಅದು ಕಾಮನ್ ಆಗಿಬಿಟ್ಟಿದೆ. ಅಲ್ಲಿ ಹೋಗ್ತಿದ್ದಂತೆ ಅವನು ಅದಕ್ಕೆ ಹೋಗಿ ಗುದ್ದಿದ್ದಂತೆ, ಇವನು ಇದಕ್ಕೆ ಹೋಗಿ ಗುದ್ದಿದ್ದಂತೆ, ಕಾರು ಬಸ್ಸು ಆಯ್ತಂತೆ, ಬಸ್ಸಿಗೂ ಆಯ್ತಂತೆ, ಮತ್ತು ಲಾರಿ ಆಕ್ಸಿಡೆಂಟ್ ಆಯ್ತಂತೆ. ಈ ಕಾಮನ್ ಜಸ್ಟ್ ಈ ಚಿಕ್ಕ ಮಕ್ಕಳು ಟಾಯ್ಸ್ಗಳಲ್ಲಿ ಆಟ ಆಡ್ಬೇಕಿದ್ರೆ ಆಗುತ್ತಲ್ಲ ಆ ಥರ. ಮತ್ತು ಇವಾಗ ಆಕ್ಸಿಡೆಂಟಲ್ಲಿ ಸಾಯೋರ ಸಂಖ್ಯೆ ಇರುತ್ತಲ್ಲ ಅದು ಕೂಡ ಹಾಗೇನೆ. ಅದಕ್ಕೆ ಮನುಷ್ಯರಿಗೆ ಬೆಲೆನೇ ಇಲ್ಲ ಅನ್ನೋ ಥರ ಆಯಿತು. 2-3 ಸಲ ಬಸ್ಸೆಲ್ಲ ಸುಟ್ಕೊಂಡು ಇದಾಗೋಗೋದು. ಮನುಷ್ಯ ತೀರಾ ರಾಯಲ್ಲಾಗಿ ಬದುಕಬೇಕು, ರಾಯಲ್ಲಾಗಿ ಜರ್ನಿ ಮಾಡಬೇಕು, ರಾಯಲ್ಲಾಗಿ ಇರಬೇಕು, ನಮ್ಮ ಲೈಫ್ ಲೀಡಿಂಗ್ ಅಂತ ಹೋಗಿ ಆ ರಾಯಲ್ ಲೈಫಲ್ಲೇ ಅವ್ರ ಜೀವನನ ಕಳ್ಕೊತಾ ಇದ್ದಾರೆ. ಅದು ಗೊತ್ತಾಗ್ತಾನೆ ಇಲ್ಲ. ಆವಾಗೆಲ್ಲ ನಡ್ಕೊಂಡು ಹೋಗೋದು, ಗಾಡಿ ಮೇಲೆ ಹೋಗೋದು, ಅದರಲ್ಲಿ ಏನು ಅವ್ರು ಯಾರಾದರೂ ಬಂದು ಗುದ್ದಿದ್ರೆ ನಾವು ಬಿದ್ದರೂ ಕೂಡ ನಮಗೇನು ಆಗ್ತಾ ಇರಲಿಲ್ಲ, ಯಾವ ಬೆಂಕಿನೂ ಹಚ್ಕೋತಾ ಇರಲಿಲ್ಲ, ಯಾವ ಮೂಳೆನೂ ಮುರ್ಕೋತಾ ಇರಲಿಲ್ಲ. ನಿಧಾನಕ್ಕೆ ಹೋಗ್ತಾಯಿದ್ವಿ, ನಿಧಾನಕ್ಕೆ ಬರ್ತಾಯಿದ್ವಿ, ಹಂಗೆ ಜೀವನ ನಿಧಾನವಾಗೇ ಹೋಗ್ತಾಯಿತ್ತು. ಆದರೆ ಇಲ್ಲಿ ಎಲ್ಲ ಫಾಸ್ಟ್ ಮೋಡಲ್ಲಿ ಹೋಗೋಕ್ಕೋಗಿ ಎಲ್ಲ ಫಾಸ್ಟಾಗೆ ಹೋಗ್ತಾ ಇದ್ದಾರೆ. ಅದಂತೂ ತುಂಬಾ ಬೇಜಾರು ಅನಿಸುತ್ತೆ. ಆ ಲೈಫು ನನಗೆ ನಿಜವಾಗ್ಲೂ ನನಗೆ ಈ ಲೈಫ್ ಇಷ್ಟನೇ ಇಲ್ಲ. ನೀವು ಏನೇ ಹೇಳಿದ್ರು ಅಷ್ಟೇ, ನನಗೆ ಈ ಲೈಫ್ ಇಷ್ಟನೇ ಆಗಲ್ಲ. ಚಿಕ್ಕವರಿದ್ದಾಗ ನಾವು ಹಿಂಗೆ ಬದುಕಬೇಕಾಗಿತ್ತು ಅನ್ನೋ ಥರ ಒಂದು ಇಷ್ಟ ಇತ್ತು. ಬಟ್ ನಿಜವಾಗ್ಲೂ ಅದು ಇತ್ತೀಚೆಗಂತೂ ನನಗೆ ಇಷ್ಟನೇ ಇಲ್ಲ. ಯಾಕಂದರೆ ಇವಾಗ ಹಳ್ಳಿನಲ್ಲಿತ್ತು ಅಂತಂದರೆ ಚಿಕ್ಕ ಮಕ್ಕಳ ಚೆನ್ನಾಗಿ ಆಟ ಆಡಿದ್ವಿ, ದೊಡ್ಡವರಾದ್ಮೇಲೂ ಚೆನ್ನಾಗಿ ಓದಿದ್ವಿ. ಇವಾಗ ಹಳ್ಳಿಗಳಲ್ಲೇ ಇದ್ದಿದ್ರೆ ಹೆಂಗಿರೋದು ಅಂತಂದರೆ, ಹಳ್ಳೀಲಿ ನಮ್ಮ ಮನೆ ಕೆಲಸನಾದರೂ ಮಾಡ್ಕೋಬೋದು, ಅಥವಾ ಬೇರೆಯವ್ರ ಮನೆ ಕೆಲಸನಾದರೂ ಮಾಡಿದರೂ ಕೂಡ ನಾವು ಹೆಲ್ತಿಯಾಗೂ ಇರ್ತಿದ್ವಿ, ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ವಿ. ಫ್ರೆಶ್ ಆಗಿರೋ ಹಾಲು ಸಿಗ್ತಾಯಿತ್ತು, ಫ್ರೆಶ್ ಆಗಿರೋ ತರಕಾರಿಗಳು ಸಿಗ್ತಾಯಿತ್ತು, ಫ್ರೆಶ್ ಆಗಿರೋ ಹಣ್ಣುಗಳು ಸಿಗ್ತಾಯಿತ್ತು. ಅದಕ್ಕೆ ಔಷಧಿ ಹೊಡೆಯೋಂಥ ಅವಶ್ಯಕತೆಯೂ ಏನೂ ಇರ್ತಾ ಇರಲಿಲ್ಲ. ಗಿಡದಲ್ಲಿ ಹೋಗ್ತಾ ಬರ್ತಾ ಒಂದೊಂದು ಕಿತ್ಕೊಂಡು ತಿಂದಿದ್ರು ಕೂಡ ನಮ್ಮ ಒಂದು ಹಣ್ಣು ತರಕಾರಿಗಳನ್ನ ತಿಂದಾಗ್ತಾಯಿತ್ತು. ಈ ಮನೆ ಮುಂದೆ ಸ್ವಲ್ಪ ಜಸ್ಟ್ ಜಾಗ ಇರೋ ಕಡೆ ಒಂದು ಸ್ವಲ್ಪ ಕಾಳುಗಳನ್ನ ಚೆಲ್ಲಿದ್ರೆ ಸೊಪ್ಪುಗಳು ಬರ್ತಾಯಿತ್ತು. ಸಿಬಿ ಗಿಡ, ಮಾವಿನ ಗಿಡ, ಹಲಸಿನ ಗಿಡ, ಇವಾಗಂತೂ ಹಣ್ಣಿನ ಗಿಡಗಳನ್ನ ಬೆಳಿಬೋದು, ಆರಾಮಾಗಿ ಬೆಳಿಬಹುದು. ಅದೆಲ್ಲ ಲೈಫ್ನ ಎಂಜಾಯ್ ಮಾಡ್ಬೋದಾಗಿತ್ತು, ಕೆಲಸ ಮಾಡ್ಬೋದಾಗಿತ್ತು, ಫಿಟ್ ಆಗಿರ್ಬೋದಾಗಿತ್ತು, ಹೆಲ್ದಿ ಆಗಿರ್ಬೋದಾಗಿತ್ತು. ಇಲ್ಲಿ ಜೀವನ ಅಷ್ಟು ಇಷ್ಟ ಆಗಲ್ಲ. ಯಾಕಂದರೆ ಎಲ್ಲದೂ ದುಡ್ಡು ಕೊಡು. ಒಂದು ಬೆಂಕಿ ಕಡ್ಡಿ, ₹1 ಬೆಂಕಿ ಕಡ್ಡಿಯಿಂದ ಹಿಡಿದು ₹1000ವರೆಗೂ ನಾವೆಲ್ಲ ದುಡ್ಡು ಕೊಟ್ಟೇ ತಿನ್ನಬೇಕು. ದುಡ್ಡು ಕೊಟ್ಟರು ಕೂಡ ನಾವು ಹೆಲ್ದಿ ಆಗಿರೋದನ್ನು ತಿನ್ನೋದಿಲ್ಲ, ಅನ್ಹೆಲ್ದಿನೇ ತಿನ್ನೋದು. ಊರುಗಳಲ್ಲೆಲ್ಲ ಸೀಬೆಕಾಯಿನ ನಾವು ಹೊಲ್ದ ಹತ್ರ ತೋಟದ ಹತ್ರ ಹೋಗ್ಬೇಕಿದ್ರೆ ಬೇಕಾದಷ್ಟು ತಿಂದು ಕೆಮ್ಮ ಮಾಡ್ಕೊಳ್ಳೋಷ್ಟು ತಿಂತಾಯಿದ್ವಿ. ಆದರೆ ಇವಾಗ ಕೆಮ್ಮು ಮಾಡ್ಕೊಳ್ಳೋಕ್ಕಿರಲಿ, ಟೇಸ್ಟ್ ನಾಲ್ಗೆ ರುಚಿಗೆ ನೋಡೋದಕ್ಕೂ ಸೀಬೆಕಾಯಿನ ₹100 kg ಹಂಗೆ ದುಡ್ಡು ಕೊಟ್ಟು ತೊಗೋಬೇಕು. ಪ್ರಾಮಿಸ್, ನೀವು ನಂಬ್ತೀರಾ ಇಲ್ವಾ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ದೇವ್ರ ಹಣ್ಣೆಗ್ಲೂ ಸೀಬೆಕಾಯಿನ ದುಡ್ಡು ಕೊಟ್ಟು ನಾನು ತಿನ್ನೋದಿಲ್ಲ. ಊರಿಗೆ ಹೋದಾಗ ಸಿಕ್ಕರೆ ಬಾಯಿ ತುಂಬ ತಿಂದ್ಬಿಡ್ತೇನೆ. ಇವಾಗ ಊರಿಗೆ ಹೋದಾಗಲೂ ಅಷ್ಟೇ ನಮ್ಮ ಅತ್ತೆ ಸಪೋಟ ಕೊಟ್ಟು ಕಳಿಸಿದ್ರು. ತುಂಬ ರುಚಿಯಾಗಿದೆ ಅಂದರೆ ತುಂಬ ರುಚಿಯಾಗಿದೆ. ದುಡ್ಡು ಕೊಟ್ಟು ನಾವಿಲ್ಲಿ ತೊಗೊಂಡು ಬರ್ತೀವಲ್ಲ, ಆ ರುಚಿ ನಂಗೆ ಸಿಗಲ್ಲ. ಅದೇನು ಅವರು ಗಿಡದಲ್ಲೇ ಬೆಳೀತಾರೆ, ನಾವು ಗಿಡದಲ್ಲೇ ಬೆಳೆದಿರ್ತೀವಿ. ಅದು ಏನು ಅಂತ ಗೊತ್ತಿಲ್ಲ. ಅವ್ರು ಹಾಕಿರೋ ಗೊಬ್ಬರದ್ದು ಎಫೆಕ್ಟ್ ಏನೋ ಗೊತ್ತಿಲ್ಲ. ನಾವೇನು ಗೊಬ್ಬರ ಹಾಕೋದಕ್ಕೆ ಹೋಗೋದಿಲ್ಲ. ಮನೆ ಗೊಬ್ಬರ ಇರುತ್ತಲ್ಲ ಅದೇ ಅಷ್ಟೇ. ಹಸು, ಎಮ್ಮೆ, ಸಗಣಿ, ಹುಲ್ಲು ಇದಷ್ಟೇ. ಬಿಟ್ಟರೆ ನೀರು, ಮಳೆ ನೀರು ಬರುತ್ತಲ್ಲ ಅದಷ್ಟೇ. ನಾವೇನು ಗೊಬ್ಬರ ಹಾಕೋದಕ್ಕೆ ಹೋಗೋದಿಲ್ಲ. ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಗುತ್ತೆ ಅದು ಹಣ್ಣುಗಳನ್ನ ತಿನ್ನೋದಕ್ಕೆ. ಹಲಸಿನ ಹಣ್ಣು ಆಗಿರ್ಬೋದು, ಪಪ್ಪಾಯ ಆಗಿರಬಹುದು, ಸೀತಾಫಲ ಆಗಿರಬಹುದು, ಎಲ್ಲ ಫ್ರೆಶ್ಶಾಗಿ ಸಿಗುತ್ತಲ್ಲ, ಅದೊಂಥರ ಖುಷಿಯಾಗತ್ತೆ ಅಂತ ಹಣ್ಣುಗಳನ್ನ ತಿನ್ನೋದಕ್ಕೆ. ಅದಾದಮೇಲೆ ಇದು ನನ್ನ ಒಂದು 2025 ಜೀವನ ಹೇಗಿರುತ್ತೆ ಅನ್ನೋದಾಯಿತು. ಅಂದರೆ 2026ಅಲ್ಲಿ ಒಂದು 2 ಏಮ್ನ ಇಟ್ಕೊಂಡಿದ್ದೀನಿ. 2 ಏಮು ದೊಡ್ಡದೇ, ಚಿಕ್ಕದೇನಲ್ಲ, ಸಣ್ಣ ಪುಟ್ಟದ್ದು ಏನಲ್ಲ, ದೊಡ್ಡದೇ. ಅದಕ್ಕೆ ನಾವು ತುಂಬ ಸ್ಟ್ರಗಲ್ನ ಮಾಡಬೇಕು. ಸೊ ಏನು ಅಂತ ಹೇಳಿದ್ರೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫುಲ್ ಡೀಟೇಲ್ಸಾಗಿ ನಾನು ಹೇಳೋದಕ್ಕಾಗಿಲ್ಲ ಅಂತಂದರೂ ಕೂಡ, ಚಿಕ್ಕದಾಗಾದ್ರೂ ಕೂಡ ನಾನು ಹೇಳ್ತೀನಿ. ಒಂದು ಸ್ಟಾರ್ಟಿಂಗು ಸ್ವಲ್ಪ ಹತ್ತಿರದಲ್ಲೇ ಇದೆ. ಇನ್ನೊಂದು 2 ತಿಂಗಳು ಅಷ್ಟರೊಳಗಡೆ ಒಂದು ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೊಂದೂ ಕೂಡ ಆಗಬೇಕು. ನಾನು ವರ್ಕ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಅದೆಲ್ಲ ಆಯಿತು ಅಂತಂದರೆ ಅದು ಕೂಡ ಆದಷ್ಟು ಬೇಗ ಆಗುತ್ತೆ. ನನ್ನ ಮಗಳನ್ನ ಚೆನ್ನಾಗಿ ಒಂದು ಓದಿಸ್ಬೇಕು. ಅದೇ ಇವಾಗ ನಮ್ಮ ಜೀವನ ಶೈಲಿ ಬದಲಾಗಿದೆ ನೋಡಿ. ನಮ್ಮ ಜೀವನ ಶೈಲಿ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅದು ಒಂದಿದೆ ಅಷ್ಟೇ. 2026ಅಲ್ಲಿ ನನಗೆ ಒಂದು 2 ಕೆಲಸ ಆಗೋದಿದೆ. ಸೊ ಆ 2 ಕೆಲಸ ಮಾಡಿಕೊಂಡ್ರೆ ನೆಕ್ಸ್ಟ್ ನಮ್ಮ ಲೈಫಲ್ಲೂ ಕೂಡ ಒಳ್ಳೆ ದಿನಗಳು ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಆ 2 ಕೆಲಸ ಏನು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ 2025ಅಲ್ಲಿ ಆಗಿರೋದಕ್ಕೆ ನಾನು ಕೆಲವೊಂದಷ್ಟು ಜನಗಳನ್ನ ಹತ್ತಿರ ಸೇರಿಸ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬೇಡ, ನನಗೆ ಸಾವಾಸ ಬೇಡ, ತೀರಾ ಒಳ್ಳೆಯವಳಾಗೋದಕ್ಕೆ ಹೋಗಬಾರ್ದು
ನಮ್ಮ ಸಂಸಾರದಲ್ಲೇ ಜಗಳಗಳಾಗ್ಬಿಡತ್ತೆ. ಸೊ ಅದೆಲ್ಲ ನೋಡಿದ್ದೀನಿ. ನಾನು ಕೆಲವೊಂದಷ್ಟು ಜನಗಳನ್ನ ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ. ಬೇಡ ನನಗೆ ಅವ್ರ ಸಹವಾಸ. ಹೆಂಗಿದ್ರು ನಾನೇ ಕಷ್ಟಪಡಬೇಕು. ನಾನು ಮಾಡಿದ್ದನ್ನೆಲ್ಲ ನಾನೇ ಅನುಭವಿಸ್ಬೇಕು, ನಾನೇ ತಿನ್ನಬೇಕು, ನಾನೇ ಉಣ್ಣಬೇಕು ಅಂದಮೇಲೆ ಬೇರೆಯವ್ರಿಗೆ ಒಳ್ಳೇದು ಮಾಡಿ ನನಗೇನು ಪ್ರಯೋಜನ? ಅವರಿಂದ ನನಗೇನು ಸಿಗುತ್ತೆ? ನನ್ನಿಂದ ಕೆಲಸಗಳಾಗುತ್ತೆ ಅಷ್ಟೇ ಅವರಿಗೆ ಹೊರತು ಅವರಿಂದ ನಮ್ಗೆ ಯಾವ ಕೆಲಸಗಳು ಆಗಿಲ್ಲ, ನಮ್ಗೆ ಯಾವ ಸಪೋರ್ಟು ಸಿಕ್ಕಿಲ್ಲ. ನಮ್ಮಿಂದ ಎಲ್ಲ ಮಾಡಿಸ್ಕೋತಾರೆ. ಕೊನೆಗೆ ನಮಗೇನೆ ಅವಮಾನ ಮಾಡೋದಾಗಲಿ, ಬೈಯೋದಾಗಲಿ ಇದೆಲ್ಲ ಮಾಡ್ತಾರೆ. ಬೇಡ, ದೇವರು ನನಗೆ ಬುದ್ಧಿ, ಶಕ್ತಿ ಎರಡೂ ಕೊಟ್ಟಿದ್ದಾನೆ. ಅದೆಷ್ಟು ದಿನ ಆರೋಗ್ಯವಾಗಿರ್ತೀವಿ, ಅದೆಷ್ಟು ದಿನ ನಾವು ಒಳ್ಳೆಯವರಾಗಿರ್ತೀವಿ, ಅಷ್ಟು ದಿನದವರೆಗೂ ನಮ್ಮ ಜೀವನನ ಸಾಗಿಸಿದ್ರೆ ಸಾಕು ಭಗವಂತ. ಸಿಂಗಲ್ಲಾಗೆ ನಿಂತ್ಕೊಂಡೆ ಹೋರಾಡ್ಕೋತೀವಿ. ಪರವಾಗಿಲ್ಲ, ಯಾವುದು ಬೇಡ. ಏನೆಲ್ಲ ಹೆಲ್ಪ್ ಮಾಡಿರ್ತಾರೆ ಅದಕ್ಕೆಲ್ಲ ತುಂಬ ಥ್ಯಾಂಕ್ಸ್ ಅನ್ನೋದನ್ನೊಂದು ಹೇಳ್ತೀನಿ. ಆ ಋಣ ಕೂಡ ನಾವು ತೀರಿಸ್ಕೋತೀವಿ, ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಪರವಾಗಿಲ್ಲ, ಅವ್ರ ಕರ್ತವ್ಯ ಏನಿರುತ್ತೆ ಅದನ್ನು ಮಾಡಿರ್ತಾರೆ, ನಮ್ಮ ಕರ್ತವ್ಯ ಏನಿರುತ್ತೆ ಅದನ್ನು ನಾವು ಮಾಡ್ತೀವಿ ಅಷ್ಟೇ. ಬಟ್ ತೀರಾ ಒಳ್ಳೆಯವಳಾಗಿ ನಂಗೆ ತುಂಬಾ ಬೇಜಾರಾಯಿತು. ಸೊ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ, ನೀನು ದಡ್ಡಿ ನೀನು, ಅಂದರೆ ಬುದ್ಧಿವಂತನೇ, ಎಲ್ಲರನ್ನೂ ನಂಬ್ತೀಯಲ್ಲ, ಆ ವಿಚಾರದಲ್ಲಿ ನೀನು ದಡ್ಡಿ, ನಿನ್ಗೆ ಎಷ್ಟು ಬೇಕು ಅಷ್ಟನ್ನು ನೋಡ್ಕೊ. ಆ ವಿಚಾರದಲ್ಲಿ ಜಗಳ ಆಡಿರೋದು, ಬೈದಿರೋದೆಲ್ಲ ಮಾಡಿದ್ದಾರೆ. ಸೊ ಏನು ನಾನು ಬೆಳೆದು ಬಂದಿರೋ ರೀತಿನೇ ಹಾಗೆ, ಹೆಂಗೆ ಅದನ್ನು ಬದಲಾಯಿಸ್ಕೊಳ್ಳೋದಕ್ಕಾಗುತ್ತೆ? ಹುಟ್ಟಾಗಿಂದ ಬಂದಿರೋದನ್ನ ಇವಾಗ ಸಡನ್ನಾಗಿ ಬದಲಾಯಿಸ್ಕೊಂಡ್ರೆ ಆಗಲ್ಲ. ಪರವಾಗಿಲ್ಲ, ಇಟ್ಸ್ ಓಕೆ. ಏನು ಬರುತ್ತೆ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನು 2026ಅಲ್ಲಿ ಒಂದು 2 ಕೆಲಸಗಳನ್ನ ಮಾಡಬೇಕು, ಅದು ನನ್ನ ಏಮು. ನಾನೊಬ್ಬಳೇ ಅಲ್ಲ, ನನ್ನ ಫ್ಯಾಮಿಲಿ ಸೇರಿನೇ ಮಾಡೋದು. ಸೊ ಹಾಗೆ ಒಂದು ಒಳ್ಳೆ ಎಜುಕೇಷನ್ನು, ನನ್ನ ಮಗಳಿಗೆ ಹೆಲ್ದಿಯಾಗಿರಬೇಕು, ವರ್ಕ್ ಮಾಡೋಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಹಾಗೆ ನಾನು ಯೂಟ್ಯೂಬ್ ಕೂಡ ನಾನು ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ, ಬಿಡೋದಿಲ್ಲ. ಪುಟ್ಟದಾಗಿ ವೀಡಿಯೋಗಳಾದ್ರೂ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ಏನು ಟಾಪಿಕ್ ಮಾಡಲಿ ಅನ್ನೋ ಥರನೇ ಬೇಜಾರಾಗ್ತಾ ಇರುತ್ತೆ. ಸೊ ಏನಾದರೂ ವೀಡಿಯೋ ಮಾಡೋಣ ಅಂತ ಹೋಗ್ತೀನಿ. ಸೊ ಮನಸ್ಸೇ ಬರೋಲ್ಲ, ಅಯ್ಯೋ ಬಿಡಿದ್ದು ಏನು ವೀಡಿಯೋ ಮಾಡೋದು ಅನ್ನೋ ಥರ ಅನಿಸುತ್ತೆ. ಅವಾಗೆಲ್ಲ ಒಂಥರ ಏನೇ ಆದ್ರೂ ಮಾಡಿಬಿಡ್ತಿದ್ದೆ. ಫಸ್ಟ್ ಚಾನಲ್ ಇದ್ದಾಗ ಫೋನ್ ಇಟ್ಕೊಂಡು ವೀಡಿಯೋ ಮಾಡಾಕ್ಬಿಡ್ತಿದ್ದೆ. ಆದರೆ ಇವಾಗ ಆ ಥರ ಮನಸ್ಸೇ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಒಂದು ಒಳ್ಳೆ ಟಾಪಿಕ್ ಇರಬೇಕು, ಅಂದರೆ ಏನಾದರೂ ಯೂನಿಕ್ಕಾಗಿ ಡಿಫ್ರೆಂಟಾಗಿರಬೇಕು. ಅಂದರೆ ನಮ್ಮ ವೀಡಿಯೋಗಳನ್ನ ನೋಡ್ತೀವಿ ಅಂತ ಅಂದರೆ ಒಬ್ಬರಿಗೆ ಯೂಸ್ ಆಗಬೇಕು. ಅಯ್ಯೋ ನಾನು ಈ ತಪ್ಪು ಮಾಡಿದ್ದೆ, ನಾನು ಇದನ್ನು ಮಾಡೋದು ಬೇಡ ಅಂತ ಹೇಳಿ. ಯಾರಾದ್ರೂ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತೀವಿ ಅಂತ ಅಂದ್ಕೊಂಡಿರೋರು ಇತ್ತು ಅಂತಂದರೆ ದಯವಿಟ್ಟು ಶುರು ಮಾಡಿ. ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅದನ್ನು ನೀವು ಯೂಸ್ ಮಾಡಿಕೊಂಡು ನೀವು ವೀಡಿಯೋನ ಮಾಡ್ಕೊಂಡು ಹೋಗಿ, ಲೈವ್ ಮಾಡಿಕೊಂಡು ನೀವು ಏನು ಕ್ರೈಟೀರಿಯಾಸ್ ಇರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೋದು. ಅದನ್ನು ಬಿಟ್ಟು ಅನ್ವಾಂಟೆಡ್ಡಾಗಿ ಥರ್ಡ್ ವೇಯಿಂದ ನೀವು ಮಾನಿಟೈಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬೇಡ, ಅದೆಲ್ಲ ಚೆನ್ನಾಗಿರೋದಿಲ್ಲ. ಯೂಟ್ಯೂಬಲ್ಲೂ ಕೂಡ ನೀವು ಡಿಫ್ರೆಂಟಾಗಿ ವೀಡಿಯೋಸ್ಗಳನ್ನ ಹಾಕಿ ದುಡ್ಡನ್ನು ಮಾಡಬಹುದು. ನಿಮ್ಮ ಟ್ಯಾಲೆಂಟ್ ಹೇಗಿರುತ್ತೆ ಅದ್ರ ಮೇಲೆ ನೀವು ದುಡ್ಡನ್ನು ಮಾಡಬಹುದು. ಖಂಡಿತವಾಗ್ಲೂ ನಿಮ್ಮ ಕಷ್ಟಕ್ಕೆ ಯೂಟ್ಯೂಬ್ ಸಹಾಯನ ಮಾಡುತ್ತೆ. ಯಾರೆಲ್ಲ ಚಾನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ದಯವಿಟ್ಟು ಚಾನಲ್ನ ಮಾಡ್ಕೊಳ್ಳಿ. ಇವತ್ತು ಬಂದಿಲ್ಲ ಅಂತ ಅಂದರೂ ಪರವಾಗಿಲ್ಲ, ಮುಂದಿನ ವರ್ಷ ಬರಲಿ, ಅದ್ರ ಮುಂದಿನ ವರ್ಷ ಬರಲಿ, ಪರವಾಗಿಲ್ಲ, ದುಡ್ಡು ಬಂದೇ ಬರುತ್ತೆ. ನಿಮ್ಮ ಒಂದು ಟ್ಯಾಲೆಂಟ್ ಇದ್ದು ಯಾವುದಾದ್ರೂ ವೀಡಿಯೋ ತುಂಬ ಚೆನ್ನಾಗಿ ಓಡ್ತು ಅಂತಂದರೆ ನಿಮಗೆ ದುಡ್ಡು ಬಂದೇ ಬರುತ್ತೆ. ಸೊ ಯೂಟ್ಯೂಬಲ್ಲಂತೂ ಯಾವುದೇ ರೀತಿ ಮೋಸ ಆಗೋದಿಲ್ಲ. ಮತ್ತು ಚಾನಲ್ಗಳಿಗೆ ಎಷ್ಟೊಂದು ಜನ ನೋಡ್ತಾ ಇರ್ತೀನಿ, ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರೋಂಥ ಕೆಲವೊಂದಷ್ಟು ವೀಡಿಯೋಗಳನ್ನ ತೆಗೆದು ಹಾಕೋತೀರ. ಅದರಲ್ಲೆಲ್ಲ ಹಾಕಿದ್ರೆ ಚಾನಲ್ಗಳೆಲ್ಲ ಹೋಗಿಬಿಡುತ್ತೆ. ದಯವಿಟ್ಟು ಹಾಕ್ಬಿಡಿ. ನಾನು ತುಂಬ ಸಲ ಹೇಳಿದ್ದೀನಿ, ಆದರೂ ಕೂಡ ಕೆಲವೊಬ್ಬರು ಇಷ್ಟ ಆಗ್ತಾ ಇರ್ತಾರೆ. ಕಮೆಂಟ್ ಮಾಡ್ತೀನಿ, ಆಮೇಲೆ ಅನಿಸುತ್ತೆ ಒಂದು ಮನುಷ್ಯರಿಗೆ ಹೇಳಿದ ಮೇಲೆ ಅರ್ಥನೇ ಆಗಿಲ್ಲ ಅಂದರೆ ನಾನು ಯಾಕೆ ಪದೇ ಪದೇ ಹೇಳಬೇಕು ಅಂತ ಹೇಳಿ. ಅದೇನೋ ಇದು ತಪ್ಪು ಮಾಡಬಾರ್ದು ಅಂತಂದರೆ ನನಗೆ ಪಟ್ ಅಂತ ಹೇಳ್ಬಿಡ್ಬೇಕು, ಅಯ್ಯೋ ಅದು ಮಾಡಬೇಡಿ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳ್ಬಿಡ್ಬೇಕು ಅನ್ನೋ ಥರ ಮನಸ್ಥಿತಿ ನಂದು. ಕೆಲವೊಂದು ಸಲ ಅನಿಸುತ್ತೆ, ಅಯ್ಯೋ ಅವ್ರಿಗೆ ಹೇಳ್ತಾ ಇರೋದು ನನಗೆ ಯಾಕೆ, ನಾನು ಯಾಕೆ ಇಷ್ಟು ಓವರಾಗಿ ರಿಯಾಕ್ಟ್ ಮಾಡಿದೆ ಅಂತ ಹೇಳಿ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನಾನು ಕೂಡ ಇನ್ನು ಡೈಲಿ ಒಂದು ಮೋಟಿವೇಶ್ನಲ್ ಆಗಿರಬಹುದು ಅಥವಾ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ಗಳನ್ನ ಹಾಕ್ತೀನಿ, ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದರಲ್ಲೇನು ಅಂದರೆ ಒಂದು ಮೇಕಪ್ ವೀಡಿಯೋನ ಮಾಡಿದ್ದೆ. ಇವಾಗ ನನ್ನ ಸ್ಕಿನ್ ಇರೋದು ಸ್ವಲ್ಪ ಡಸ್ಕಿ ಸ್ಕಿನ್ನೇ ಇರೋದು, ವೀಡಿಯೋದಲ್ಲಿ ಇಷ್ಟು ಕಾಣಿಸ್ತಾ ಇದ್ದೀನಿ, ಡಸ್ಕಿ ಸ್ಕಿನ್ನೇ ಇರೋದು. ಸೊ ಅದರಲ್ಲೇನು ಕಮೆಂಟ್ ಆಗ್ತಾರೆ ಅಂದರೆ, ನಿನ್ನ ಮುಖಕ್ಕೆ ಈ ಫೌಂಡೇಶನ್ ಬೇಕಾ, ಈ ಸುಮ್ಮನೆ ನಿನ್ನ ಮುಖಕ್ಕೆ ವೀಡಿಯೋಗಳು ಬೇಕಾ, ಹಾಗೆ ಹೇಗೆ ಅಂತೆಲ್ಲ ಕಮೆಂಟ್ ಹಾಕಿದ್ದಾರೆ. ನನ್ನ ಇಷ್ಟ ಗುರು, ನನ್ನ ಮುಖ ಇರೋದೇ ಹೀಗೆ. ನನ್ನ ಕಟ್ಕೊಂಡಿರೋ ಗಂಡಂಗೆ, ನನ್ನ ಮಕ್ಕಳಿಗೆ, ನಮ್ಮ ಅಪ್ಪ ಅಮ್ಮಂಗೆ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಅತ್ತೆಗೆ ಏನೂ ಪ್ರಾಬ್ಲಮ್ ಇಲ್ಲ. ನೀನೇ ಅವಳು ಬಂದು ಕೇಳೋದಕ್ಕೆ ನನಗಿದು ಬೇಕಾ ಅಂತ ಹೇಳಿ. ನಾನು ತೀರಾ ಕಪ್ಪು ಮಸಿ ತೊಗೊಂಡು ಬಳ್ಕೊತೀನಿ, ಅದನ್ನು ಕಟ್ಕೊಂಡು ನಿನಗೇನು, ನಿನ್ನ ಕೈಯಲ್ಲಿ ಮಾಡೋ ಯೋಗ್ಯತೆ ಇಲ್ಲ ಅಂತಂದರೆ ಮಾಡೋರ ಬಗ್ಗೆ ಮಾತಾಡಬಾರ್ದು. ನಿನ್ನ ಕೈಯಲ್ಲಿ ಒಬ್ರನ್ನ ಬೆಳೆಸೋದಕ್ಕಾಗುತ್ತಾ, ಒಬ್ರ ಬಗ್ಗೆ ಒಳ್ಳೇದು ಹೇಳೋದಕ್ಕಾಗುತ್ತಾ ಹೇಳು. ನಾನು ಕೂತ್ಕೊಂಡು 4 ಜನಕ್ಕೆ ಒಳ್ಳೇದಾಗಲಿ ಅನ್ನೋ ವಿಚಾರಗಳ ಬಗ್ಗೆ ಆದರೂ ಮಾತಾಡ್ತೀನಿ. ನೀನು ಎಲ್ಲೋ ಕೂತ್ಕೊಂಡು ಸುಮ್ಮನೆ ಕಮೆಂಟ್ ಹೊಡೆಯೋಳಿಗೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು. ನಾನು 2-3 ರಿಪ್ಲೈ ಕೊಟ್ಟೆ, ಅದಾದಮೇಲೆ ಅನ್ನಿಸ್ತು
ಅನ್ನಿಸ್ತು, ಇವು ಇರೋದೇ ಕಮೆಂಟ್ ಮಾಡೋಕ್ಕೆ, ನಾನು ಯಾಕೆ ಅದಕ್ಕೆ ರಿಪ್ಲೈ ಮಾಡಬೇಕು, ನನ್ನ ಟೈಮ್ ಇರೋದೇ ವೇಸ್ಟ್ ಮಾಡಿಕೊಂಡು ಇವ್ರಿಗೆಲ್ಲ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕ ಅಂತ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ. ವಿಡಿಯೋ ಚೆನ್ನಾಗಿ ಓಡ್ತಾ ಇದೆ, ಕೆಲವೊಂದಷ್ಟು ಜನ ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಒಂದಿಬ್ಬರು ಇದ್ದಾರೆ, ಅದು ಹುಡುಗಿಯರೇ, ಅದೇ ಹೇಳ್ತಾರಲ್ಲ ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಹೇಳಿ, ಹಾಗೆ 100%. ಸೊ ಏನು ಮಾಡೋದಕ್ಕಾಗೋದಿಲ್ಲ, ಇದ್ದೇ ಇರುತ್ತೆ ಜೀವನದಲ್ಲಿ. 2026 ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರ ಜೀವನದಲ್ಲೂ ಒಳ್ಳೆಯದಾಗಲಿ. ಹಾಗೆ ಆ ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಮೊದಲನೇದಾಗಿ ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇದರ ಒಂದು ಟಾಪಿಕ್ ಏನು ಅಂತಂದರೆ 2025 ನನ್ನ ಜೀವನ, ನನ್ನ ಇದರಲ್ಲಿ ಏನಾಯಿತು, ಅದರಲ್ಲಿ ನಾನೇನು ಕೆಲವೊಂದಷ್ಟು ಇದನ್ನು ಕಲ್ತ್ಕೊಂಡಿದ್ದೀನಿ, ಮತ್ತು ಏನನ್ನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ಡೂ ನಾಟ್ ಟು ಡೂ, ಆ ಥರ ಒಂದು ಟಾಪಿಕಲ್ಲಿ. ಸೊ ನಾನು ಹೇಳಿರೋದು ಹೆಣ್ಮಕ್ಳಿಗೆ ತೀರಾ ಒಳ್ಳೆಯವರಾಗಿರಬಾರ್ದು ಅಂತ ಹೇಳಿ. ಹಾಗೆ 2026 ನಾನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಜಸ್ಟ್ ಒಂದು ಹಿಂಟ್ ಕೊಟ್ಟಿದ್ದೀನಿ ಅಷ್ಟೇ, ಎಕ್ಸ್ಪ್ಲೈನ್ ಮಾಡಲ್ಲ. ಯಾಕಂದರೆ ಕೆಲವೊಂದಷ್ಟು ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊತಾರೆ ನೋಡಿ. ವಿಡಿಯೋ ಮುಗಿಸ್ಬೇಕು ಅಂತ ಅಂದ್ಕೊಂಡೆ, ಮತ್ತೊಂದು ಟಾಪಿಕ್ ಬಂದುಬಿಡ್ತು. ಏನಪ್ಪ ಅಂತ ಅಂದರೆ ಸೋಷಿಯಲ್ ಮೀಡಿಯಾ ಅಂತಂದರೆ ಒಂದು ಮನುಷ್ಯ ಇನ್ನೊಂದು ಮನುಷ್ಯನಿಗೆ ಒಂದು ಯೂಸ್ಫುಲ್ ಆಗುವಂಥದ್ದು, ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳೋವಂಥ ವಿಷಯಗಳನ್ನ ಶೇರ್ ಮಾಡಬೇಕು. ಅದನ್ನು ಬಿಟ್ಟು ಅವ್ರ ಜೀವನದಲ್ಲಿ ಆಗಿರೋ ಪ್ರತಿಯೊಂದು ಘಟನೆಗಳನ್ನು ಹೇಳೋದು, ಖುಷಿ ವಿಚಾರಗಳನ್ನ ಹೇಳೋದು, ಓಕೆ ಒಂದು ಮನುಷ್ಯಗೆ ನೋಡಿ ನಾವು ಹೀಗೆ ಬೆಳೀತಾ ಇದ್ದೀವಿ, ನೀವು ಬೆಳೀರಿ ಅನ್ನೋ ಥರ ವಿಚಾರಗಳಿರಬೇಕು. ಅದನ್ನು ಬಿಟ್ಟು ಅವ್ರ ಫ್ಯಾಮಿಲಿಲಿ ಆಗುವಂತಹ ಗಲಾಟೆಗಳು ಇದನ್ನೆಲ್ಲ ಹೇಳೋದು ನನಗೆ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ. ಸೊ ಯಾಕಂದರೆ ಅದನ್ನು ಈಗ ಒಳ್ಳೆಯದನ್ನು ನೋಡಿ ಅಳವಡಿಸ್ಕೊಂಡಿರೋ ಥರ ಕೆಟ್ಟದ್ದನ್ನು ನೋಡಿ ಅಳವಡಿಸ್ಕೊಳ್ಳೋ ಜನಗಳಿದ್ದೇ ಇರ್ತಾರೆ. ಸೊ ಮನುಷ್ಯನ ತಪ್ಪು ಅಂತ ಹೇಳೋದಿಲ್ಲ, ಯಾಕಂದರೆ ಸಿಚುವೇಶನಿಗೆ ತಕ್ಕಂಗೆ ಮನುಷ್ಯನ ಬುದ್ಧಿ ಬದಲಾಗಿ ಹೋಗ್ಬಿಡತ್ತೆ. ಸೊ ದಯವಿಟ್ಟು ವಿಡಿಯೋ ಮಾಡ್ತಾ ಇರ್ತೀರಲ್ವ, ಆಗ ನಿಮ್ಮ ಫ್ಯಾಮಿಲಿ ವಿಚಾರಗಳು, ಗಲಾಟೆಗಳು, ಈ ಪ್ರಾಬ್ಲಮ್ಸ್ಗಳನ್ನ ಬಂದು ಇದರಲ್ಲಿ ಹೇಳೋದು, ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು, ಹಂಗೆ ಮೋಸ ಮಾಡಿದ್ರು ಅನ್ನೋದು, ಹಿಂಗೆ ಮೋಸ ಮಾಡಿದ್ರು ಅನ್ನೋದು ಬೇಡ. ಜಸ್ಟ್ ಹೇಳಬೇಕಾ, ಜಸ್ಟ್ ಒಂದು 10%ಅಲ್ಲಿ 1% ಹಿಂಗೆ ಮಾಡಿಬಿಟ್ರು ನನಗೆ ಬೇಜಾರಾಯಿತು ಅಂತ ಹೇಳಿ ಮುಗಿಸಿದ್ರೆ ಆಯಿತು. ಅದನ್ನು ಬಿಟ್ಟು ಇಡೀ 9 ಎಲ್ಲ ಹೇಳ್ಕೊಂಡು ಕೂತ್ಕೊಂಡಿರ್ತಾರೆ. ನನಗದು ಇಷ್ಟ ಆಗೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಇದರಿಂದ ಬೆಳೆಯೋರಿಗೆ, ಕಷ್ಟದಲ್ಲಿರೋರಿಗೆ ಎಷ್ಟು ಸಹಾಯ ಆಗ್ತಾ ಇದೆಯೋ ಹಾಳಾಗೋರಿಗೂ ಕೂಡ ಅಷ್ಟೇ ಸಹಾಯ ಆಗ್ತಾ ಇದೆ. ಸೊ ಯಾರೇ ಆಗಲಿ ಇದನ್ನು ನಿಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಅಳವಡಿಸ್ಕೊಳ್ಳಿ. ಇವಾಗ ನಾನು ಹೇಳಿದ ತಕ್ಷಣವೇ ನನ್ನ ಜೀವನದಲ್ಲಿ ಹಿಂಗಿದೆ ಅಂದ ತಕ್ಷಣ ನಿಮ್ಮ ಜೀವನದಲ್ಲಿ ಹಿಂಗೆ ಆಗಬೇಕು ಅಂತ ಇಲ್ಲ, ಯಾಕಂದರೆ ಎಲ್ಲರ ಜೀವನನೂ ಒಂದೊಂದು ಥರ ಇರುತ್ತೆ. ಸೊ ನೀವು ಅದನ್ನೆಲ್ಲ ಬದಲಾಯಿಸ್ಕೋಬೇಕಾಗಿರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಒಬ್ಬರು ಜೀವನ ಹಿಂಗಿತ್ತು ಅಂದ ತಕ್ಷಣವೇ ಎಲ್ಲರ ಜೀವನನೂ ಹಾಗೇ ಇರುತ್ತೆ ಅಂತ ನೋಡೋದಕ್ಕೆ ಹೋಗಬೇಡಿ. ಸೊ ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ತುಂಬಾ ಲೆಂತಿ ಆಗಿಬಿಟ್ರೆ ನೋಡ್ತಾ ಇದ್ದವ್ರಿಗೂ ಕೂಡ ಬೇಜಾರಾಗಿಬಿಡುತ್ತೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ದಯವಿಟ್ಟು ನನ್ನ ವೀಡಿಯೋನ ನೋಡಿರೋರು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಶಾರ್ಟ್ಸ್ ಹಾಕ್ತಾಯಿರ್ತೀನಿ, ಮಿನಿ ವ್ಲಾಗ್ಸ್ನ ಹಾಕ್ತಾಯಿರ್ತೀನಿ. ಮಕ್ಕಳಿಗೆ ಹೋಮ್ ವರ್ಕ್ಸು ಮತ್ತು ಯಾವ ರೀತಿಯಾಗಿ ಏನಾದರೂ ಆರ್ಟ್ಸು, ಕ್ರಾಫ್ಟ್ ಏನಾದರೂ ಕೊಟ್ಟಿತ್ತು ಅಂತಂದರೆ ನಾನೇನಾದ್ರೂ ಡಿಫ್ರೆಂಟ್ ಆಗಿದ್ದದನ್ನು ಶೇರ್ ಮಾಡಿರ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.